ಅಬ್ಬಿ? ಬೆಳಗ್ಗೆ ಅವರು ಬಂದಿದ್ರು, ಕಾರಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋದ್ರು. ಹೌದಾ? ಸಂಜೆ ಇವ್ರು ಬಂದು ನಾಳೆ ದಿವ್ಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಯಾಕೆ? ಅವರು ದಿವ್ಯಾ ಜೊತೆ ಆಡ್ಬೇಕಂತೆ. ದಿವ್ಯಾ ಏನಾದ್ರು ಆಟದ ಗೊಂಬೆನಾ? ನಾನು ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇಲ್ವಣ್ಣ? ಮತ್ತೆ ಪದೇ ಪದೇ ಅವ್ರು ನಿಂಗೋಸ್ಕರ ಯಾಕೆ ಬರ್ತೀಯಾರೆ? ಅವತ್ ನೀನು ಅವನಿಗೆ ನೀರು ಕೊಟ್ಟಿದ್ದಕ್ಕೆ ಅಲ್ವಾ? ತಪ್ಪೇನಿದೆ ಅಬ್ಬಿ? ನಂಗೆ ಇಷ್ಟ ಇಲ್ಲ ಅಮ್ಮ, ಹೊಸೊಬ್ರ ಜೊತೆ ಕ್ಲೋಸ್ ಆಗಿರ್ಬಾರ್ದು. ಆ ಅಂಕಲ್ ನನ್ಗೆ ಹೊಸಬ್ರು ಅನ್ಸ್ತಿಲ್ಲ ಅಣ್ಣ, ತುಂಬಾ ಪರಿಚಯ ಇರೋ ಹಾಗೆ ಕಾಣಿಸ್ತಿದ್ದಾರೆ. ನಿನಗೂ ಹಾಗೆ ಅನ್ನಿಸ್ತಾ ದಿವ್ಯಾ? ಅಂದ್ರೆ ನಿಂಗೂ ಹಾಗೆ ಅನ್ಸಿದ್ಯಮ್ಮ? ಇಲ್ಲ ಕಣೋ, ಕೆಲವು ಜನರ ಜೊತೆ ಎಷ್ಟೋ ಪರಿಚಯ ಇದ್ರು ಬೇರೆಯವ್ರ ತರ ಅನ್ನಿಸ್ತಾರೆ. ಕೆಲವು ಜನ ಹೊಸೊಬ್ರಾಗಿದ್ರು ಮೊದ್ಲಿಂದನೂ ಗೊತ್ತಿರೋರು ಹಾಗೆ ಅನ್ನಿಸ್ತಾರೆ. ನನ್ಗ ಅಂಕಲ್ ಹಾಗೆ ಅನ್ಸಿದ್ರು ಅಮ್ಮ. ನಂಗೇನು ಹಾಗೆ ಅನ್ಸಿಲ್ಲ, ಅವರೇ ನನ್ಗೆ ಇಷ್ಟ ಆಗಿಲ್ಲ. ಇಷ್ಟ ಆಗ್ದಿರೋದೇ ನಿನ್ ಸಮಸ್ಯೆ ಅಬ್ಬಿ. ಇಷ್ಟ ಆಗದೆ ಇರೋದಕ್ಕೆ ಅವ್ರು ಮಾಡಿರೋ ತಪ್ಪೇನು? ಗೊತ್ತಿಲ್ಲ ಅಮ್ಮ, ಯಾಕೋ ಅವ್ರನ್ನ ನೋಡ್ರೆ ಕೋಪ ಬರ್ತಿದೆ. ನಿನಗೆ ಅವ್ರ ಮೇಲಿನ ಕೋಪ ಕರೆಕ್ಟ್ ಅಲ್ಲ ಅಬ್ಬಿ. ಅವರು ಯಾರಾದ್ರೂ ಆಗಿರ್ಬೋದು, ಅವ್ರು ನಮಗೆ ಮಾಡಿರೋ ಅನ್ಯಾಯ ಏನೂ ಇಲ್ಲ ಅಲ್ವಾ? ಜೊತೆಗೆ ನಿಮ್ಮನ್ನ ಸ್ಕೂಲ್ಗೆ ಸೇರಿಸಿರೋದಕ್ಕೆ ಸಹಾಯ ಮಾಡಿದ್ರು, ನನಗೆ ಕೆಲಸನೂ ಕೊಡ್ತಿದ್ದಾರೆ. ಪಾಪ ಅವ್ರ ಹೆಂಡತಿ ಸತ್ತೋದ್ರಂತೆ. ಅವರು ತುಂಬಾ ಒಳ್ಳೆಯವ್ರಂತೆ. ಅವ್ರಿಗೆ ಮಕ್ಕಳು ಇಲ್ವಂತೆ. ಹೆಂಡತಿ ಇಲ್ದಿರೋ ನೋವು, ಮಕ್ಕಳು ಇಲ್ದಿರೋ ಲೋಪನ ಸಹಿಸ್ಕೋತಿದಾರಂತೆ. ಅಂತ ವ್ಯಕ್ತಿಗೆ ನಿಮ್ಮಿಂದ ಸ್ವಲ್ಪ ಸಂತೋಷ ಸಿಕ್ತಿದ್ರೆ ಒಳ್ಳೇದೇ ಅಲ್ವಾ? ಹೌದಮ್ಮ, ಆ ಅಂಕಲ್ ನೋಡಿದ್ರೆ ಪಾಪ ಅನ್ಸುತ್ತೆ, ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅಮ್ಮನ್ ನೋಡಿದ್ರೆ ನಿಂಗೆ ಪಾಪ ಅನ್ಸ್ತಿಲ್ವಾ ದಿವ್ಯಾ? ಅಮ್ಮ ನಿನ್ನ ಪ್ರೀತಿಯಿಂದ ನೋಡ್ಕೋತಿಲ್ವಾ? ಯಾಕೆ ನೋಡ್ಕೊಳ್ಳಲ್ಲ? ಅಮ್ಮ ಇರ್ಬೇಕಾರೆ ಅವ್ರು ಬೇಕಾಗಿಲ್ಲ, ನಾವು ಅಮ್ಮನ ಜೊತೆ ಇರ್ಬೇಕು, ಅವನ ಜೊತೆ ಅಲ್ಲ. ನನ್ನ ಬಿಟ್ಟು ನೀವ್ ಎಲ್ಲಿಗೆ ಹೋಗ್ತೀರಾ ಅಬ್ಬಿ? ದಿವ್ಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾರಲ್ವಾ? ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತಾಳೆ. ಹಾಗಾದ್ರೆ ದಿವ್ಯಾನ್ ಕಳಿಸ್ತೀಯ ಅಮ್ಮ? ಅವರು ಅಷ್ಟೊಂದು ಕೇಳಿದ್ರು ಅಲ್ವಾ? ಹಾಗಾದ್ರೆ ನಾನು ಎಲ್ಗಾರು ಹೊರಟೋಗ್ತೀನಿ. ಒಂದು ದಿನ ದಿವ್ಯಾ ಅವ್ರ ಜೊತೆ ಇದ್ದು ಬಂದ್ರೆ ಏನಾಗತ್ತೆ ಅಬ್ಬಿ? ಇವತ್ತು ಒಂದಿನ ಅಂತಾರಮ್ಮ, ನಾಳೆ ಅವ್ರ ಜೊತೆನೆ ಇದ್ಬಿಡು ಅಂತಾರೆ. ನಮ್ಮಿಂದ ದಿವ್ಯಾನ್ ದೂರ ಮಾಡ್ತಾರೆ. ಅದಕ್ಕೆ ದಿವ್ಯಾ ಎಲ್ಲೂ ಹೋಗ್ಬಾರ್ದು, ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಅಯ್ಯೋ ವಿಧಿಯೇ, ಎಂತ ಅವಮಾನ, ಎಂತ ಪರಾಭವ, ಎಂತ ಅಪಜಯ. ಆ ನಾಣಿ ಯಾವುದೋ ಪ್ಲಾನ್ ಹೇಳ್ದ ಅಂತ ನಾನು ಯಾಕೆ ಕೇಳ್ಬೇಕು? ಕೇಳೋದಿಲ್ಲ ನಾನು. ಆ ಮಕ್ಕಳ ಹತ್ರ ಯಾಕೆ ಹೋಗೋದು? ನಾನು ಹೋಗೋದಿಲ್ಲ. ಆ ಕೇಶವನ ಹತ್ರ ಮಾತು ಅನ್ಸ್ಕೋಬೇಕಾ? ಆಗೋದಿಲ್ಲ. ನಾನು ಯಾಕೆ ಬದುಕಬೇಕು? ಇದು ಕೂಡ ಬದುಕೇನಾ? ನಾಯಿ ಹಾಗೆ ನರಿ ಹಾಗೆ ನಂದು ಒಂದು ಬದುಕೇನಾ? ಅಲ್ಲ ಅಲ್ಲ, ಮೇಲ್ನೋಟಕ್ಕೆ ಅಲ್ಲ, ಅಲ್ವೇ ಅಲ್ಲ, ಆಗ್ಬಾರ್ದು. ನಿಲ್ಲಿಸ್ತೀರಾ ನೀವು? ನಿಮ್ ತಲೆ ಕೆಟ್ಟ ಮಾತು. ಅವಮಾನ ನನ್ನ ಮನಸ್ಸನ್ನ ದಹಿಸ್ತಿದೆ ಚಂದ್ರಿಕಾ. ಏನೋ ಒಂದು ತಕ್ಷಣನೇ ಮಾಡ್ಲಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ.
ಅಬ್ಬೋ ಮತ್ತೆ ಏನಾಯ್ತ್ರಿ? ಆ ಮಕ್ಳು ಮಾತಾಡಿದ್ದನ್ನ ನೀವಿನ್ನ ಮರ್ತಿಲ್ವಾ? ಹುಡುಗನ ಅವನು ಎಂತ ಮಾತು ಹೇಳ್ದ ಅವನು. ಈ ಮನೇಲಿ ನಾವು ಕೆಲ್ಸ ಇಲ್ದೆ ಬಿಟ್ಟಿಯಾಗಿ ತಿಂತಿದೀವಂತೆ. ಅದು ಅವನ್ ಮಾತಲ್ಲ ರೀ, ಆ ನಾಣಿ ಹೇಳ್ಕೊಟ್ಟಿರೋದು ಅದನ್ನೆಲ್ಲ. ಇದಕ್ಕೆಲ್ಲ ಕಾರಣ ನಾಣಿನೇ. ಅದಕ್ಕೆ ಅವನ್ನೇ ಕೇಳಿ. ಹಾ, ಕೇಳೋದಲ್ಲ, ಮಾಡ್ತೀನಿ ಅವನಿಗೆ. ಹೇಯ್ ಲೇ ನಾಣಿ ಎಲ್ಲಿದ್ಯೋ? ಬಾರೋ ಕೆಳಗೆ. ನಿನ್ನ ಪ್ರತಾಪನೋ ನನ್ನ ಪ್ರತಾಪನೋ ನೋಡ್ಕೊಳ್ಳೋಣ. ಬಾರೋ ಕೆಳಗೆ. ಇವತ್ ನೀನಾ ನಾನಾ? ಇದ್ ನನ್ ಚಾಲೆಂಜು. ಅಬ್ಬಬ್ಬಾ, ಪದೇ ಪದೇ ಹಾಗೆ ತೊಡೆ ತಟ್ಕೋಬೇಡ್ರಿ, ಲೆಗ್ ಪೀಸ್ ಬಿದ್ದೋಗುತ್ತೇನೋ. ಲೇ, ನೀನ್ ನನ್ನ ಎಮೋಷನ್ ಡಿಮೋಷನ್ ಮಾಡಿ. ಇವತ್ತು ರಾಮಕೃಷ್ಣ ಅವ್ರ ಹತ್ರ ನಾನು ಮರ್ಯಾದೆ ತೆಗೆದುಬಿಟ್ಟೆ. ಅವರು ನನ್ನ ಶರ್ಟ್ ಇಟ್ಕೊಂಡು ಜಗಳ ಮಾಡಿದ್ರು. ನಿನ್ನಲ್ಲೇ ನಿಂತ್ಕೊಳ್ಳೋ, ನಿನ್ನಲ್ಲೇ ಲೇ ಬಾಯಿ ಕಡೆ. ಕೇಶವ, ಲೋಕೇಶ್ವ, ಏನಾಯ್ತು? ಅಪ್ಪ ನನ್ ಸಾಯಿಸ್ತಿದಾರಮ್ಮ. ಯಾಕ್ರಿ ಬರ್ತಿದ್ದಂಗೆನೆ ಮಗು ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಮಗುನ ಅವನು ನನಗೆ ಸಮಸ್ಯೆ ತಂದಿಡ್ತಿದ್ದಾನೆ. ಹಾಲಿನಂತ ನನ್ನ ಪಾಲಿಗೆ ಹುಳಿಯಾಗಿ ಬದಲಾಗಿ ನನಗೆ ತುಂಬಾ ಕಷ್ಟ ಕೊಡ್ತಿದ್ದಾನೆ. ಅಂತದೇನ್ರಿ ಮಾಡ್ದ? ಅವನ್ನೇ ಕೇಳು. ಅಷ್ಟಕ್ಕೂ ಅವನ್ನ ನಿನ್ನ ಕಡೆ ಬಾ. ಏಯ್ ನೀನ್ ಬಾ, ನಿನ್ನ ಚರ್ಮ ಸುಲ್ಲಾಗ್ಬಿಡ್ತೀನಿ ಮೂರ್ಖ. ಅಯ್ಯೋ ಬೇಡ ಬಿಡ್ರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ ಕಡೆ ಮೀನಾಕ್ಷಿ, ಈಗಲೇ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಕಂಟ್ರೋಲ್ ಮಾಡೋರಂತೆ, ಇವಾಗ ಹೋಗಿ ಸ್ನಾನ ಮಾಡಿ. ಹೌದು, ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ಯಂತೆ, ಯಾಕೆ? ಪಕ್ಕದ ಮನೆ ಜಾನಕಿ ಅಕ್ಕೆ ಅವ್ರ ಕೆಲ್ಸದ ಬಗ್ಗೆ ಕೇಳೋದಕ್ಕೆ. ಅವ್ರಿಗೆ ಕೆಲಸ ಸಿಕ್ಕಿದೆ ಬಿಡು. ಎಲ್ಲಿ? ಮನೆಲ್ಲ ಆಫೀಸ್ ಅಲ್ಲ? ಪಕ್ಕದ ಮನೇಲಿ. ಪಕ್ಕದ ಮನೆಲ್ಲ? ಅವ್ರು ಮನೇಲಿ ಇದ್ದು ಯಾವ ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸನ ಮಾಡ್ಲಿ ಅಂತ ಸಾರ್ ಆರ್ಡರ್.